ಉದ್ಘಾಟನೆ ಭಾಗ್ಯವು ಕಾಣದ ಮುನ್ನವೇ ಶಿಥಿಲಗೊಳ್ಳುತ್ತಿರುವ ತಾಲೂಕು ಪಂಚಾಯಿತಿ ವಾಣಿಜ್ಯ ಮಳಿಗೆಗಳು ಸರಿಸುಮಾರು 280 ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡರೂ ನಿರುಪಯುಕ್ತವಾಗಿರುವ ತಾಲೂಕು ಪಂಚಾಯಿತಿ ವಾಣಿಜ್ಯ ಮಳಿಗೆಗಳು ಉಪಯೋಗಕ್ಕೆ ಬಾರದೆ ಬಿದ್ದಿರುವುದು ಕಟ್ಟಡ ಮಳಿಗೆಗಳಿಗೆ ಬಾಡಿಗೆ ದರ ನಿಗದಿಪಡಿಸುವವರು ಯಾರು? ಒಂದು ಮಳಿಗೆಗೆ ಬಾಡಿಗೆ ದರ ಎಷ್ಟು? ಗೌರಿಬಿದನೂರು ಸ್ಥಳೀಯ ತಾಲೂಕು ಪಂಚಾಯಿತಿಯಿಂದ ನಿರ್ಮಿಸಿದ ವ್ಯಾಪಾರ ಮಳಿಗೆಗಳು ಪೂರ್ಣಗೊಂಡು ದಶಕ ಗತಿಸಿದರೂ ಇಂದಿಗೂ ಉದ್ಘಾಟನಾ ಭಾಗ್ಯ ಕಾಣದೆ ಬಳಕೆಗೆ ಮುಕ್ತವಾಗದೆ ನಿರುಪಯುಕ್ತವಾಗಿರುವುದು ದುರ್ದೈವದ ಸಂಗತಿ. ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲವಾಗಲೆಂದು ನಗರದ ಎಂಜಿ ರಸ್ತೆಯಲ್ಲಿ 16 ವ್ಯಾಪಾರ ಮಳಿಗೆಗಳು ನಿರ್ಮಾಣಗೊಂಡು 10 ವರ್ಷಗಳು ಗತಿಸಿದ್ದರೂ ಇನ್ನು ಅವುಗಳ ಉದ್ಘಾಟನೆ ಭಾಗ್ಯ ಕಂಡುಬಂದಿಲ್ಲ. ವರ್ತಕರಿಗೆ ಬಾಡಿಗೆ ಕೊಡಬೇಕು, ಇದರಿಂದ ತಾಲೂಕು ಪಂಚಾಯಿತಿಗೆ ಆದಾಯ ಹೆಚ್ಚುತ್ತದೆ. ಬೀದಿ ಬದಿ ವ್ಯಾಪಾರಸ್ಥರು, ಸಣ್ಣ ಅಂಗಡಿ ನಡೆಸುವವರಿಗೆ ಉದ್ಯೋಗ ಕೈಗೊಳ್ಳಲು ಅವಕಾಶ ನೀಡಿದಂತಾಗುತ್ತದೆ ಎಂದು ವರ್ತಕರು ಹಾಗೂ ಇತರರು ಆಗ್ರಹಿಸಿದ್ದಾರೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಮಗಾರಿ ವಿಳಂಬ ಆಗದ ರೀತಿಯಲ್ಲಿ ಕ್ರಮ ಜರುಗಿಸಿ ಇತ್ತ ಗಮನ ಹರಿಸಿ ಈ ಮಳಿಗೆಗಳಿಗೆ ಬಾಡಿಗೆ ದರ ನಿಗದಿಗೊಳಿಸಿ ಸ್ಥಳೀಯ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅರುಣ್ ಕುಮಾರ್, ಎಸ್ವಿ ನಂದಿ ಟಿವಿ, ಗೌರಿಬಿದನೂರು.